ಲೀಲಂಗೊಂದು ಮಾತು ಹೇಳ್ಬಿಟ್ಟು ಹೋಗೋಣವಾ? ನೋ ನೋ ನೋ, ಯಾವುದೇ ಕಾರಣಕ್ಕೂ ಲೀಲ ಗೊತ್ತಾಗಬಾರ್ದು. ಗೊತ್ತಾದ್ರೆ ಅವಳು ಬದುಕಿರ್ತಾಳೇನೆ. ನೋಡು, ನಾವು ಹೋದ್ರೂ ದೇವ್ರು ಅವಳ ಪಾಲಿಗೆ ಇರ್ತಾನೆ. ಅಳಿಯಂದ ರೂಪದಲ್ಲಿ ಇರ್ತಾನೆ. ನಮ್ಮ ಮಗಳಿಗೆ ಜಯ ಸಿಗತ್ತೆ ಕಣೆ, ಸಿಕ್ಕೇ ಸಿಗುತ್ತೆ. ತಟ್ಟೆ ತಗೊಂಬ, ಹೋಗು. ಮೊದಲು ನನಗೆ ತಿನ್ಸು. ಇಲ್ಲ ರೀ, ಹೋಗೋದಾದ್ರೆ ಮೊದಲು ನಾನು ಹೋಗ್ಬೇಕು. ನಂಗೆ ತಿನ್ಸಿ. ಇಲ್ಲ, ಸಪ್ತಪದಿ ಇಡುವಾಗ ಮೊದಲು ಯಾರು ಹೆಜ್ಜೆ ಇಟ್ಟಿದ್ದು? ನೀವು. ಅದಕ್ಕೆ ಮೊದಲು ನೀನು ನನಗೆ ತಿನ್ನಿಸ್ಬೇಕು. ಹಲೋ, ಹೌದಾ? ಒಂದು ನಿಮಿಷ. ಒಳಕರಿ ಅಲ್ವಾ? ಬನ್ ಇರಿ ಇರಿ, ಈಗ ನೀವು ಕರೆದ್ರು ನಾನು ಬರಲ್ಲ. ಸಂಬಂಧನ ಬೀದಿಗೆ ಎಳೆದಿದ್ದೀರಾ, ಮಾತುಕತೆನೂ ಬೀದಿಲೇ ಆಗಲಿ. ಸರ್, ಅದು ಬೇಡ ಬೇಡ, ನೀವು ಮಾತಾಡಬೇಡಿ. ನಾನು ಮಾತಾಡ್ತೀನಿ, ಸುತ್ತಿ ಬಳಸಿ ಮಾತಾಡಲ್ಲ, ನೇರವಾಗಿ ಕೇಳ್ತೀನಿ. ನೀವು ಸಂಸ್ಕಾರವಂತರು, ಮಾನ ಮರ್ಯಾದೆ ಪ್ರಾಣಕ್ಕಿಂತ ಹೆಚ್ಚು ಅಂತ ಬದುಕೋರು, ಸತ್ಯನೇ ಸ್ವರ್ಗ ಸುಳ್ಳೆ ನರ್ಕ ಅಂತ ತಿಳಿದವರು. ನಿಮಗೆ ಕಡೆ ಅವಕಾಶ ಕೊಡ್ತಾ ಇದ್ದೀನಿ. ಸತ್ಯನ ಒಪ್ಕೊಂಡು ಮಾಡಿರೋ ತಪ್ಪನ್ನ ಹೇಳಿ. ಇದೇನಭಿ ಹೀಗೆ ಹೇಳ್ತಿದ್ಯಾ? ಅನ್ನದಾತನ ಬೆಲೆ ಗೊತ್ತಿರೋ ಅಂಕಲ್ ಆಂಟಿ ತಪ್ಪು ಮಾಡೋದಕ್ಕೆ ಸಾಧ್ಯನಾ? ನಮಗ್ ಬಂದಿರೋ ಇನ್ಫಾರ್ಮೇಶನ್ನೇ ತಪ್ಪಿರ್ಬೋದು ಅಭಿ. ಈಗ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ, ಯಾವಾಗ ಏನ್ ಬೇಕಾದ್ರೂ ಫೇಕ್ ಮಾಡ್ಬೋದು. CCTV ರೆಕಾರ್ಡಿಂಗೇ ಸುಳ್ಳಾಗಿರ್ಬೋದು. ಪಾಪ ಅವ್ರ ಮುಖ ನೋಡು, ನೀನು ಆಡ್ತಿರೋ ಮಾತು ಅವರಿಂದ ತಡ್ಕೊಳಕ್ ಆಗ್ತಾ ಇಲ್ಲ ಅಭಿ. ಅಂತರ ನೀನು ಇವ್ರ ಪರ ವಹಿಸ್ಕೊಂಡು ಮಾತಾಡ್ಬೇಡ. ನನ್ನ ಮುಂದೆ ಕಳಿಸಿ ಬಿಡ್ತಿರೋ ಮುಖವಾಡಗಳು ನೋಡಿ ನಾನು ಕಂಗಾಲಾಗ್ತೀನಿ. ನನಗೆ ನೇರವಾಗಿ ಉತ್ತರ ಬೇಕು, ಅದು ಇವ್ರ ಬಾಯಿಂದ ಬೇಕು. ಯಾಕೆ ಸುಮ್ಮನೆ ನಿಂತಿದ್ದೀರಾ? ಮಾತಾಡಿ, ಸತ್ಯ ಒಪ್ಕೊಳ್ಳಿ. ಸರ್, ಜನ ಎಲ್ಲ ಸೇರ್ತಾ ಇದ್ದಾರೆ, ಎಲ್ಲ ಇಲ್ಲೇ ಮಾತಾಡೋದು ಬೇಡ ಸರ್, ಒಳಗೆ ಬನ್ನಿ ಮಾತಾಡೋಣ. ನೋಡ್ರಿ, ನನಗೆ ನಿಮ್ಮ ಉಪಚಾರ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಸತ್ಯ, ಅದು ನಿಮ್ಮ ಬಾಯಿಂದ, ಅದು ಬಹಿರಂಗವಾಗಬೇಕು. ಹೇಳಿ. ನಿಮಗೆ ಕೈ ಮುಗಿತೀನಿ ಸರ್, ಇದು ಮನೆ ವಿಷಯ,
ಬೀದಿಲಿ ಎಲ್ಲರ ಮುಂದೆ ಮಾನ ತೆಗಿಬೇಡಿ. ನಿಮ್ಗೆ ಹೇಳುವಂಥದ್ದು ತುಂಬ ವಿಷಯ ಇದೆ ಸರ್. ಅಭಿ ಪ್ಲೀಸ್, ನೀನು ಈ ಥರ ಕಟ್ಕ ಆಗಬೇಡ. ಜನಗಳ ಮುಂದೆ ಅವ್ರ ಮಾನ ಮರ್ಯಾದೆ ಹೋಗ್ತಾ ಇದೆ. ಪಾಪ ಅವ್ರ ಮುಖ ನೋಡಿ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ. ಅಂಕಲ್ ಆಂಟಿ, ಅಭಿ ಮನಸ್ಸು ಎಷ್ಟು ದೊಡ್ಡದು ಅಂತ ನಿಮಗೆ ಗೊತ್ತು. ಮೋಸ ಮಾಡಿದವ್ರನ್ನ, ಬೆನ್ನಕ್ಕೆ ಚೂರಿ ಹಾಕ್ದವ್ರನ್ನ ಅಭಿ ಯಾವತ್ತೂ ಕ್ಷಮಿಸಲ್ಲ. ಆದರೆ ತಪ್ಪಾಯಿತು ಅಂತ ಕ್ಷಮೆ ಕೇಳ್ಕೊಂಡ್ರೆ ಅವ್ನು ಖಂಡಿತ ಕ್ಷಮಿಸ್ತಾನೆ. ಅವ್ನು ಕೇಳ್ತಿದ್ದಂತಾನೆ ಸತ್ಯ ಏನು ಅಂತ ಒಪ್ಕೊಂಬಿಡಿ. ಜನಗಳ ಮುಂದೆ ಆಗ್ತಿರೋ ಅವಮಾನನ ನನ್ನಿಂದ ನೋಡೋಕ್ಕಾಗ್ತಿಲ್ಲ. ನೋಡಿ, ಅಭಿ ಕೋಪಕ್ಕೆ ಗುರಿ ಆಗಬೇಡಿ ಪ್ಲೀಸ್. ನಿಜ ಒಪ್ಕೊಂಬಿಡಿ. ನಿಮ್ಮ ಕಾಲಿಗೆ ಬೀಳ್ತೀನಿ. ಮಂತ್ರ, ನೀನ್ ಇವ್ರ ಕಾಲಿಗೆ ಬೀಳ್ಬೇಡ. ಆ ಯೋಗ್ಯತನ ಕಳ್ಕೊಂಡಿದ್ದಾರೆ ಇವರು. ಇಲ್ಲ ಅಭಿ, ಯಾವುದೋ ಕೆಟ್ಟಗಳಿಗೆ ಇವರಿಂದ ತಪ್ಪು ಮಾಡಿಸಿರ್ಬೋದು. ಅದನ್ನ ನಾವು ದೊಡ್ಡದು ಮಾಡೋದು ಬೇಡ. ಅಂಕಲ್ ಆಂಟಿ, ದಯವಿಟ್ಟು ಪ್ಲೀಸ್ ಸತ್ಯ ಒಪ್ಕೊಂಬಿಡಿ. ಅಯ್ಯೋ, ಅಪ್ಪ ಅಮ್ಮ ಇಬ್ಬರು ಕಾಲ್ ರಿಸೀವ್ ಮಾಡ್ತಿಲ್ಲ. ದೇವ್ರೆ, ಏನು ಮಾಡಲಿ ಇವಾಗ? ಅಣ್ಣ, ಸ್ವಲ್ಪ ಬೇಗ ಹೋಗಿ, ಅರ್ಜೆಂಟ್ ಇದೆ ಪ್ಲೀಸ್. ಸರಿ ಮೇಡಮ್, ಹೋಗ್ತಾ ಇದ್ದೀನಿ ಮೇಡಮ್, ಹೋಗ್ತೀನಿ. ಅವ್ರು ಬೇರೆ ಅಲ್ಲಿದ್ದಾರೆ. ಮೊದಲೇ ಅವ್ರ ಲೈಫಲ್ಲಿ ಎಷ್ಟೆಲ್ಲ ಬದಲಾವಣೆ ಆಗ್ತಿದೆ, ಎಷ್ಟೆಲ್ಲ ನೋವಾಗ್ತಿದೆ. ಅದರಲ್ಲಿ ಈ ಸಮಸ್ಯೆ ಬೇರೆ. ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೋ ಏನೋ. ಕಿಶೋರ್ ಅವರು ಹೋಟೆಲ್ ಸಮಸ್ಯೆ ಮಾಡಿದ್ರು, ಪ್ರಾರ್ಥನಾ ವಿಷ ಕುಡಿದ್ಲು. ಇಷ್ಟೆಲ್ಲ ನೋವು ಅನುಭವಿಸ್ತಿರೋರು ಇವರು ಡಿಪ್ರೆಷನ್ಗೆ ಹೋಗಿದ್ರು. ಈ ಕೋಪನ ಅವ್ರ ಅಪ್ಪನ ಮೇಲೆ ತೀರ್ಸ್ಕೊಂಡ್ಬಿಟ್ರೆ, ಅಪ್ಪನ ಮೇಲೆ ಕೂಗಾಡ್ಬಿಟ್ರೆ, ದೇವ್ರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ದೇವ್ರೆ ಪ್ಲೀಸ್, ಯಾವ ಸಮಸ್ಯೆನೂ ಆಗದೆ ಇರೋದು ನೋಡ್ಕೊಳಪ್ಪ. ಅಣ್ಣ, ಸ್ವಲ್ಪ ಬೇಗ ಹೋಗಿ ಪ್ಲೀಸ್. ನಾನು ಹೇಳ್ಕೊಟ್ಟಿರೋ ಸತ್ಯನ ಹೇಳಿ, ಇಲ್ಲದೆ ಹೋದರೆ ರೇವತಿ ವಿಡಿಯೋ ಎಲ್ಲ ಕಡೆ ಟ್ರೆಂಡಿಂಗಲ್ಲಿ ಓಡುತ್ತೆ. ಮಂತ್ರ, ನೀನು ಬಾ. ಮಿಸ್ಟರ್ ಚಂದ್ರಶೇಖರ್, ನಿಮ್ಮ ಸೈಲೆನ್ಸ್ ನನಗೆ ಅರ್ಥ ಆಗುತ್ತೆ. ಆದರೆ ನಾನು ಅಷ್ಟೇ ನಿಷ್ಠುರವಾದಿ. ನನ್ನ ಪೇಷನ್ಸ್ನ ಟೆಸ್ಟ್ ಮಾಡಬೇಡಿ. ಸತ್ಯನ ಒಪ್ಕೊಳ್ಳಿ, ಅದು ಬಹಿರಂಗವಾಗಿ. ಒಪ್ಕೋತೀನಿ ಸರ್. ಇದನ್ನೆಲ್ಲ ನಾನೇ ಮಾಡಿದ್ದು ಅಂತ ಒಪ್ಕೋತೀನಿ ಸರ್. ಮಿಸ್ಟರ್ ಚಂದ್ರಶೇಖರ್, ನೀವು ಸತ್ಯನ ಒಪ್ಕೊಂಡು ನನ್ನನ್ನು ಚಿದ್ರ ಮಾಡಿದ್ದೀರಾ. ಇಂಥ ಕೀಳ್ಮಟ್ಟಕ್ಕೆ ಇಳಿತೀರಂತ ನಾನು ಅನ್ಕೊಂಡಿರಲಿಲ್ಲ. ಯು ನೋ ವಾಟ್, ನೀವು ಟ್ರಾನ್ಸ್ಫರ್ ಮಾಡಿರೋದು ಹಣನಲ್ಲ, ನನ್ನ ಪ್ರೀತಿ, ನನ್ನ ಗೌರವ, ನನ್ನ ವಿಶ್ವಾಸನ. ನಿಮಗೆ ತಂದೆ ಸ್ಥಾನ ಕೊಟ್ಟು ಗೌರವ ಕೊಟ್ಟಿದ್ದೆ, ಬೆಂಕಿ ಇಟ್ಟಿದ್ದೀರಾ ಇವತ್ತು ಅದಕ್ಕೆ.
ಅನ್ನ ಕೊಟ್ಟ ದೇಶಕ್ಕೆ ಎದೆಗೊಟ್ಟ ಸೈನಿಕನ್ನ ನೋಡಿದ್ದೀನಿ. ನಿಯತ್ತಿಗೋಸ್ಕರ ಪ್ರಾಣ ಬಿಟ್ಟ ಕಥೆನ ಕೇಳಿದ್ದೀನಿ. ಒಂದು ತುತ್ತು ಅನ್ನ ಕೊಟ್ರೆ 100 ವರ್ಷ ಚೆನ್ನಾಗಿರಿ ಅಂತ ಹರಿಸುವಂತ ಬಡವ್ರನ್ನ ನೋಡಿದ್ದೀನಿ. ಆದ್ರೆ ನೀವು ಚೆನ್ನಾಗಿರ್ಲಿ ಅಂತ ಒಂದು ಸ್ಥಾನ ಮಾನ ಕೊಟ್ಟಿದ್ದಕ್ಕೆ ನೀವು ಮಾಡಿದ್ದೇನು? ಸಂಬಂಧದಲ್ಲಿ ನಾವಿಷ್ಟು ಹತ್ತಿರದಲ್ಲಿದ್ದೀವಿ. ನಮ್ಮಿಬ್ಬರ ನಡುವೆ ಇಷ್ಟೊಂದು ಪ್ರೀತಿ ಗೌರವ ಇದೆ. ಹೀಗಿದ್ದಾಗ ಏನನ್ನ ಸರ್ ಅಂತ ಕರೀಬಿಡಿ ಮಾವ. ನಂಬಿಕೆ ದ್ರೋಹ ಪ್ರಪಂಚದಲ್ಲಿ ಇದ್ದಿದ್ದೆ, ಅದು ನಮ್ದವರಿಂದನೇ ಆಗತ್ತೆ ಅಂತಲೂ ಗೊತ್ತಿದೆ. ಆದರೆ ನಿಮಗೆ ನಾನು ಅದಕ್ಕಿಂತ ಹೆಚ್ಚಿನ ಸ್ಥಾನ ಕೊಟ್ಟಿದ್ದೆ. ಇವತ್ತು ನಿಮ್ಮ ಇನ್ನೊಂದು ಮುಖ ನೋಡಿ ನನ್ನ ಬಗ್ಗೆನೇ ನನಗೆ ಅಯ್ಯೋ ಪಾಪ ಅನ್ಸೋಷ್ಟು ಅಸಹ್ಯ ಆಗ್ತದೆ. ನನಗೆ ಕೋಟ್ಯಾಂತರ ರೂಪಾಯಿ ಮೋಸ ಮಾಡಬೇಕು ಅಂತ ನಿಮ್ಗೆ ಹೇಗೆ ಅನ್ನಿಸ್ತು? ಹೇಗಿಷ್ಟೊಂದು ಕಟುಕರಾದ್ರಿ ನೀವು? ಸರ್ ಏನಾಯ್ತು ಸರ್? ನೀವು ಈ ರೀತಿ ಮಾತಾಡೋದನ್ನ ನಾವು ಯಾವತ್ತೂ ನೋಡೇ ಇಲ್ಲ. ಏನಾಯ್ತು ಹೇಳಿ ಸರ್? ನೀವೆಂಥವ್ರು, ನಿಮ್ಮ ಗುಣ ಎಂಥದ್ದು ಅಂತ ನಮಗೆ ಗೊತ್ತಿದೆ. ಸಾವಿರಾರು ಜನಕ್ಕೆ ಅನ್ನ ಕೊಟ್ಟು ದಣಿ ನೀವು ಈ ರೀತಿ ಮಾತಾಡೋದು ನೋಡಿದ್ರೆ ಇವರಿಂದ ನಿಮ್ಗೇನೋ ತೊಂದರೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಅದೇನಾಗಿದೆ ಅಂತ ಹೇಳಿ ಸರ್. ಹೇಳ್ತೀನಿ, ನಾನೇ ಹೇಳ್ತೀನಿ. ಈ ಮನುಷ್ಯ ಇದಾರಲ್ಲ, ಇವ್ರಿಗೋಸ್ಕರ ನಾನೊಂದು ಬ್ಯಾಂಕನ್ನೇ ತಗೊಂಡೆ. ಇವ್ರಿಗೊಂದು ಕೆಲಸ ಕೊಟ್ಟು, ಒಂದು ಪೊಸಿಷನ್ ಕೊಟ್ಟು, ಕೈ ತುಂಬ ಸಂಬಳ ಕೊಟ್ಟೆ. ಆದರೆ ಇವ್ರು ಮಾಡಿದ್ದೇನು? ನನಗೆ ಮೋಸ ಮಾಡಿ ಜನಗಳ ಕೋಟ್ಯಾಂತರ ರೂಪಾಯಿನ ವಂಚನೆ ಮಾಡಿದ್ದಾರೆ. ರೀ ಚಂದ್ರಶೇಖರ್ ಅವರೇ, ಎಂತ ದುರ್ಬುದ್ಧಿ ರೀ ನಿಮ್ಗೆ? ನೀವ್ ಈ ತರ ಅಂತ ನಾವ್ ಯಾರು ಅನ್ಕೊಂಡೇ ಇರ್ಲಿಲ್ಲ. ಹೋಗಿ ಹೋಗಿ ಏಜ್ ಸರಿ ಈ ತರ ಮೋಸ ಮಾಡಿದಿರಲ್ಲ, ನೀವು ಉದ್ದಾರ ಆಗಲ್ಲ ರೀ, ನಿಮ್ ಮನೆ ಹಾಳಾಗೋಗುತ್ತೆ. ಏನ್ರಿ ಇವ್ರಿಗೆ ಬಂದಿರೋದು? ನೋಡಕ್ ಮಾತ್ರ ಒಳ್ಳೆಯ ಕಾಣ್ತಾರೆ, ಮಾಡಕ್ ಕೆಲಸ ನೋಡಿ. ಇಂಟೆಯವ್ರಿಗೆ ಹೋಗಿ ಮೋಸ ಮಾಡಿದಿರಲ್ರಿ, ಉದ್ಧಾರ ಅಂತೂ ಆಗಲ್ಲ, ಹಾಳಾಗಿ ಹೋಗ್ತೀರಾ ನೀವು. ಯಾಕೆ ಸುಮ್ಮನೆ ನಿಂತಿದ್ದೀರಾ? ಮಾತಾಡಿ ಮಿಸ್ಟರ್ ಚಂದ್ರಶೇಖರ್. ಪ್ಲೀಸ್ ಸಾಕು, ಬಾ ಒಳಗಡೆ ಹೋಗೋಣ. ಅಂತ್ರ ನೀನ್ ಮಧ್ಯದಲ್ಲಿ ಮಾತಾಡ್ಬೇಡ. ಇಂಥವ್ರಿಗೆ ನಡು ಬೀದಿಲಿ ಮರ್ಯಾದೆ ತೆಗೆದ್ರನೆ ಮರ್ಯಾದಸ್ಥರಿಗೆ ಗೌರವ ಸಿಗುತ್ತೆ. ಅಯ್ಯೋ, ವಿಶ್ವರೂಪ್ ಕಾಲ್ ಮಾಡ್ತಿದ್ದಾರೆ. ಅಲ್ಲೇನಾಗಿದೆಯೋ ಏನೋ. ಹಲೋ ವಿಶ್ವರೂಪ್, ಹೇಳಿ. ಹಲೋ ಮೇಡಮ್, ಎಲ್ಲಿದ್ದೀರಾ? ಮೇಡಮ್, ಇಲ್ಲಿ ರಣರಂಗನೆ ಸೃಷ್ಟಿಯಾಗಿಬಿಟ್ಟಿದೆ. ಯುದ್ಧದಲ್ಲಾದ್ರೂ 2 ಕಡೆಯವರು ದಾಳಿ ಮಾಡ್ತಾರೆ, ಆದ್ರೆ ಇಲ್ಲಿ ಏಜೆ ಸರ್ ಬಿಟ್ಟರೆ ಬೇರೆ ಯಾರು ಮಾತೇ ಆಡ್ತಿಲ್ಲ. ಪಾಪ ನಿಮ್ಮ ಅಪ್ಪ ಅಮ್ಮ ತುಂಬ ನೊಂದೋಗ್ಬಿಟ್ಟಿದ್ದಾರೆ ಮೇಡಮ್. ನನ್ಗೆ ಅವ್ರ ಮುಖ ನೋಡೋಕ್ಕಾಗ್ತಿಲ್ಲ ಮೇಡಮ್. ವಿಶ್ವರೂಪ್ ಏನು ಹೇಳಿದ್ರು? ಅವ್ರು ಏನು ಮಾತಾಡಿದ್ರು ಅಂತ ಹೇಳಿ ಪ್ಲೀಸ್. ಮೇಡಮ್, ಏಜೆ ಸರ್ ಬಾಯಿಂದ ಬರೋದು ಮಾತಿನಾಗಿಲ್ಲ, ಬಾಣಗಳ ಹಾಗೆ ಇದೆ. ಅದು ಎದೆಗೆ ನಾಟೋದು ಬಿಟ್ಟರೆ ಬೇರೆ ಎಲ್ಲೂ ಹೋಗ್ತಾನೆ ಇಲ್ಲ ಮೇಡಮ್. ಪಾಪ ಹೇಗೆ ತಡ್ಕೊಂಡು ನಿಂತಿದ್ದಾರೋ ನಂಗೊಂದು ಗೊತ್ತಾಗ್ತಿಲ್ಲ ಮೇಡಮ್. ನಂಗೆ ತಡೆಯೋಕ್ಕಾಗದೆ ನಾನು ನಿಮ್ಗೆ ಫೋನ್ ಮಾಡಿದೆ. ಇದೆಲ್ಲ ನೀವೇ ತಡೆಯೋಕ್ಕೆ ಸಾಧ್ಯ ಮೇಡಮ್? ವಿಶ್ವರೂಪ್, ಇನ್ನು ಸ್ವಲ್ಪ ಹೊತ್ತು ನಾನು ಇರ್ತೀನಿ. ಅಯ್ಯೋ, ಆಗ್ತಿಲ್ಲ ಮೇಡಮ್. ಬಾಸ್ ಇಷ್ಟರವರೆಗೆ ಅವ್ರ ಮನಸ್ಸಲ್ಲಿದ್ದ ಬೆಂಕಿನೆಲ್ಲ ನಿಮ್ಮ ಮನೆಯವ್ರ ಮೇಲೆ ಆಗ್ತಿದ್ದಾರೆ.
ಆ ಬೆಂಕಿಗೆ ಅವ್ರು ಇರ್ತಾರೋ ಸುಟ್ಟು ಹೋಗ್ತಾರೋ ನಂಗೊಂದು ಗೊತ್ತಾಗ್ತಿಲ್ಲ ಮೇಡಮ್. ವಿಶ್ವರೂಪ್, ನೀವು ನನ್ನನ್ನು ತಂಗಿ ಅಂತ ಅಂದ್ಕೊಂಡಿದ್ದೀರಾ, ನಾನು ನಿಮ್ಮನ್ನ ಅಣ್ಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿರೋದು ನಮ್ಮ ಅಪ್ಪ ಅಮ್ಮ ಅಲ್ಲ, ನಿಮ್ಮ ತಂದೆ ತಾಯಿ ಅಂತ ಅಂದ್ಕೊಂಡು ಅಲ್ಲಿವರೆಗೂ ಮ್ಯಾನೇಜ್ ಮಾಡಿ. ಸರಿ ಮೇಡಮ್, ನನ್ನ ಹತ್ರ ಆದಷ್ಟು ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ. ನೀವು ಆದಷ್ಟು ಬೇಗ ಬನ್ನಿ ಮೇಡಮ್. ನೋಡಿದ್ರ ನ್ಯಾಯ ನೀತಿ ಧರ್ಮಕ್ಕೆ ಪೆಟ್ಟು ಬಿದ್ದಾಗ ಜನ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಇವರೆಲ್ಲ ನಿಮ್ಗೆ ಆಗ್ತಿರೋ ಇಡೀ ಶಾಪದಲ್ಲೇ ಗೊತ್ತಾಗುತ್ತೆ ಸತ್ಯಕ್ಕೆ ಸಮಾಜದಲ್ಲಿ ಎಷ್ಟು ಬೆಲೆ ಇದೆ ಅಂತ. ಇಷ್ಟಕ್ಕೂ ಇವರೆಲ್ಲ ಯಾರು? ಇವ್ರಿಗೆ ನಾನು ಹಣ ಕೊಟ್ಟಿದ್ದೀನ, ಅನ್ನ ಕೊಟ್ಟಿದ್ದೀನ, ಒಂದು ನಮಸ್ಕಾರ ಕೂಡ ಹೇಳಿಲ್ಲ. ಆದ್ರೂ ಇವರೆಲ್ಲ ನನ್ನ ಬಗ್ಗೆ ಅಭಿಮಾನ ಇಟ್ಕೊಂಡಿದ್ದಾರೆ, ಮನೆ ಮಗನ ಥರ ಮಾತಾಡ್ತಾ ಇದ್ದಾರೆ. ಯಾಕೆ ಹೇಳಿ? ನಿಮ್ಮಂಥವ್ರಿಗೆ ಮಾಡಿರೋ ಉಪಕಾರನ ನೋಡಿದಾರೆ ಅವರು. ನನ್ನ ಸ್ವಭಾವ ಏನು ಅಂತ ತಿಳ್ಕೊಂಡು ಗೌರವ ಕೊಟ್ಟು ಇವತ್ತು ಇವರೆಲ್ಲ ನನ್ನ ಪರವಾಗಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಇವರಲ್ಲಿರೋ ಕಿಂಚಿತ್ ಒಳ್ಳೆ ಗುಣ ನಿಮ್ಮಲ್ಲಿ ಇದ್ದಿದ್ರು ಇಂಥ ಪಾಪದ ಕೆಲಸಕ್ಕೆ ಕೈ ಆಗ್ತಾ ಇರಲಿಲ್ಲ. ಮೃದು ಆಗಿದ್ದ ನನ್ನ ಮನಸ್ಸನ್ನ ಕಲ್ಲು ಮಾಡಿಬಿಟ್ರಿ. ನಿಮಗೋಸ್ಕರ ಒಂದು ಬ್ಯಾಂಕನ್ನೇ ಕೊಂಡ್ಕೊಂಡೆ, ಆದರೆ ನೀವು ಆ ಬ್ಯಾಂಕನ್ನೇ ಲೂಟಿ ಮಾಡಿದ್ರಿ. ಅನ್ನ ಕೊಡೋ ರೈತ ಸಾಲ ತೀರ್ಸಕ್ಕಾಗದೆ ಇದ್ದಾಗ ಆತ್ಮಹತ್ಯೆ ಮಾಡ್ಕೊತಾನೆ ಹೊರತು ಅನ್ನ ಕೊಟ್ಟು ಭೂಮಿನ ಯಾವತ್ತೂ ಬಿಟ್ಕೊಡಲ್ಲ. ಆ ನಿಯತ್ತು ನಿಮಗೆ ಬರಲಿಲ್ಲ. ಕೊನೆಗೂ ನಿಮ್ಮ ಚೀಪ್ ಮೆಂಟಾಲಿಟಿನ ತೋರಿಸ್ಬಿಟ್ರಿ. ನನಗೆ ದ್ರೋಹ ಮಾಡಿ ಬೆನ್ನಿಗೆ ಚೂರಿ ಹಾಕ್ಬಿಟ್ರಿ ನೀವು ಮಿಸ್ಟರ್ ಚಂದ್ರಶೇಖರ್. ನಿಮ್ಮಂತ ಪಾಪಿ ನರ್ಕದಲ್ಲಿ ಶಿಕ್ಷೆ ಅನುಭವಿಸ್ ಬಂದ್ರು ಕ್ಷಮಿಸೋದಕ್ಕಾಗಲ್ಲ. ಮಿಸ್ಟರ್ ಅಭಿರಾಮ್ ಜೈಶಂಕರ್, ದೇವ್ರೆ, ಏಜ್ ಸರ್ ಬೆಂಕಿ ಆದ್ರೆ ಲೀಲಾ ಮೇಡಮ್ ಜ್ವಾಲಾಮುಖಿನೇ ಆಗಿದಾರಲ್ಲಪ್ಪ. ಏನ್ ಹೇಳ್ತಿದ್ದೀರಾ ನೀವು? ನಮ್ಮಪ್ಪ ದ್ರೋಹ ಮಾಡಿದಾರ, ಮೋಸ ಮಾಡಿದಾರ, ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದಾರ? ಲೀಲಾ, ಯಾರ್ ಮುಂದೆ ನಿಂತ್ಕೊಂಡು ಏರ್ದನಿಲ್ ಮಾತಾಡ್ತಿದ್ಯಾ ನೀನು? ಅದನ್ನ ಬಾಯ್ಬಿಟ್ಟು ಅವರೇ ಒಪ್ಕೊಂಡಿದ್ದಾರೆ. ತಪ್ಪನ್ನ ಒಪ್ಕೊಂಡಿರೋರೆಲ್ಲ ಅಪರಾಧಿಗಳಾಗೋ ಹಾಗಿದ್ರೆ ಈ ಜಗತ್ತಲ್ಲಿ ಎಷ್ಟು ಜನ ಅಪರಾಧಿ ಸ್ಥಾನದಲ್ಲಿ ನಿಲ್ತಾ ಇದ್ರು ಎಜೆ ಸರ್? ಆದ್ರೆ ಎಷ್ಟೋ ಜನ ಹೆದರಿಕೆಗೆ, ಹಣಕ್ಕೆ ಅಥವಾ ಬ್ಲ್ಯಾಕ್ ಮೇಲ್ಗೆ ಅಮಾಯಕ ನಿರಪರಾಧಿಗಳು ತಪ್ಪನ್ನ ಒಪ್ಕೊಂಡು ಅವ್ರ ತಲೆನ ಕೊಟ್ಟು ನಿಂತಿದ್ದಾರೆ. ಇವಾಗ ನಮ್ಮಪ್ಪ ನಿಂತಿದಾರಲ್ಲ ಹಾಗೆ. ಅವರು ನಿಮ್ಮಪ್ಪ ಅನ್ನೋ ಕಾರಣಕ್ಕೆ ಅವ್ರ ತಪ್ಪನ್ನ ಸಮರ್ಥಿಸ್ಕೊಂಡು ಮಾತಾಡ್ಬೇಡ. ನಾನೇ ಅವ್ರ ಹಿಂದೆ ಇರ್ಬೇಕಾರೆ ಹೆದರಿಕೆ ಯಾಕಾಗಬೇಕಿತ್ತು? ದುಡ್ಡು ಬೇಕು ಅಂತ ಕೇಳಿದ್ರೆ ಕೇಳಿದಷ್ಟು ದುಡ್ಡು ಕೊಡೋದಕ್ಕೆ ನಾನಿದ್ದೆ. ದುಡ್ಡುಗೋಸ್ಕರ ಮಾರಾಟ ಮಾಡ್ಕೊಳ್ಳೋಂಥದ್ದು ಏನಿತ್ತು? ಇನ್ನು ಬ್ಲ್ಯಾಕ್ ಮೇಲ್. ನಿಮ್ಮಪ್ಪನ ಹಿಂದೆ ಏನಿದೆ ಅಂತ ಯಾರೋ ಬಂದು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಇಲ್ಲ, ಅಪ್ಪ ಅನ್ನೋ ಅಭಿಮಾನಕ್ಕೆ ಕುರುಡಾಗ್ಬೇಡ. ಸೂರ್ಯ ಹೊಳೆಯೋ ಅಷ್ಟೇ ಪ್ರಕಾಶವಾಗಿ ಅವ್ರು ಮಾಡಿರೋ ಅಪರಾಧ ಕಣ್ಣು ಮುಂದೆನೇ ಇದೆ. ಅದು ನಿಮ್ ನಂಬಿಕೆ ಎಜೆ ಸರ್, ಸತ್ಯ ಅಲ್ಲ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ. ನಿಮ್ಮ ಹತ್ರ ಶ್ರೀಮಂತಿಕೆ ಇದೆ, ಹಣ ಇದೆ, ಅಧಿಕಾರ ಇದೆ, ಜನ ಇದ್ದಾರೆ. ಆದ್ರೆ ನಮ್ಮ ಹತ್ರ ಎರಡೆರಡು ಅಕ್ಷರದ ಸತ್ಯ ಇದೆ. ಸತ್ಯ ನಿಮಗೆ ಕಾಣದೇ ಇರೋ ಹಾಗೆ ನಿಮ್ ಶ್ರೀಮಂತಿಕೆ ಅದನ್ನ ಕುರುಡ್ ಮಾಡ್ತಾ ಇದೆ. ಕಿರ್ಕಿರ್ಬೇಡಿ. ಎಷ್ಟು ವರ್ಷದಿಂದ ನೀವು ಅಪ್ಪನ ನೋಡ್ಕೊಂಡ್ ಬಂದಿದ್ದೀರಾ, ಅವ್ರ ಸ್ವಭಾವನ ತಿಳ್ಕೊಂಡಿದ್ದೀರಾ, ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದೀರಾ, ಪ್ರೀತಿ ವಿಶ್ವಾಸ ತೋರಿಸಿದ್ದೀರಾ. ಇಷ್ಟು ಬೇಗ ನಿಮಗೆ ನೀವೇ ಸುಳ್ಳಾಗ್ಬಿಟ್ರಲ್ಲ ಯಜೆ. ನಿಮ್ ಜಡ್ಜ್ಮೆಂಟ್ ಮೇಲಿರೋ ನಂಬಿಕೆ ಇಷ್ಟೇನಾ? ನಂಬಿಕೆ ಇಟ್ಟಿದ್ದೆ. ಅದೇ ನಂಬಿಕೆನೆ ಒಂದು ನಿಮಿಷದಲ್ಲಿ ಚೂರ್ ಚೂರಾಗೋಯ್ತು.
ಜೀವನದಲ್ಲಿ ಸಂಬಂಧ ಬೆಸೆಯೋದಕ್ಕೆ, ಸಾಧನೆ ಮಾಡೋದಕ್ಕೆ, ಹೆಸರು ಮಾಡೋದಕ್ಕೆ ಜೀವನನೇ ಸೌದೋಗುತ್ತೆ. ಆದರೆ ಹಾಳಾಗೋದಕ್ಕೆ ಒಂದೇ ಒಂದು ನಿಮಿಷ ಸಾಕು. ಕುಂಬಾರಂಗೆ ವರ್ಷ, ದೊಣ್ಣೆಗೆ ನಿಮಿಷ ಅನ್ನೋ ಗಾದೆನ ಕೇಳಿಲ್ವಾ ನೀನು? ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡೋ ಗಾದೆ ನೀವು ಕೇಳಿರ್ಬೇಕಲ್ವಾ? ಎಲ್ಲಾರ ಮುಂದೆ ನಮ್ಮ ಅಪ್ಪನ ನಿಲ್ಸಿ ದ್ರೋಹಿ ಅಂತ ಕರೆಯಕ್ಕಿಂತ ಮುಂಚೆ ನೀವು ಯೋಚನೆ ಮಾಡ್ಬೇಕಿತ್ತು. ಅಪ್ಪ ಅನ್ನೋ ಕುರುಡು ಅಭಿಮಾನದಲ್ಲಿ ಮಾತಾಡಲಿಲ್ಲ ನೀನು. ಮೋಸ ಹೋಗಿರೋ ನಾನು ನಿಮ್ಮ ಮನೆ ಬಾಗಿಲಿಗೆ ಬಂದು ಮೋಸ ಮಾಡಿರೋದು ನಿಜನಾ ಅಂತ ಕೇಳ್ತಾ ಇದ್ದೀನಿ. ಇದಕ್ಕಿಂತ ಇನ್ನೇನು ಪ್ರಮಾಣಿಸಿ ನೋಡ್ತಾರೆ? ಇಲ್ಲ, ನೀನು ನಮಗೋಸ್ಕರ ಸರ್ ಜೊತೆ ಇಷ್ಟು ನಿಷ್ಠುರವಾಗಿ ಮಾತಾಡ್ಬೇಡಮ್ಮ. ನಿನ್ ಕೈ ಮುಗಿತೀನಮ್ಮ. ನೀನ್ ಸುಮ್ನಿರಪ್ಪ. ಸತ್ಯಕ್ಕೋಸ್ಕರ ಹೋರಾಡ್ಬೇಕಾಗಿ ಬಂದ್ರೆ ಸಂಬಂಧನ ನೋಡ್ತಾ ಕೂರಕ್ಕಾಗಲ್ಲ. ಮಿಸ್ಟರ್ ಎಜೆ ಸರ್, ಅಪ್ಪ ಮೋಸ ಮಾಡಿದ್ದಾರೆ, ತಪ್ಪು ಮಾಡಿದ್ದಾರೆ ಅಂತ ನಿರ್ಧಾರ ಮಾಡ್ಕೊಂಡು ಇಲ್ಲಿವರೆಗೂ ಬಂದ್ರಲ್ಲ, ಅವಾಗ್ಲೇ ನೀವು ತಪ್ಪು ಮಾಡಕ್ ಶುರು ಮಾಡಿದ್ದು. 100 ಜನ 100 ತರ 100 ಸಲ ಮಾತಾಡ್ತಾರೆ. ಆದ್ರೆ ಒಬ್ಬ ತಂದೆ ಮಕ್ಕಳ ವಿರುದ್ಧ ಬಂದ್ ತಪ್ಪನ ಹೇಗೆ ಒಪ್ಕೊಳ್ಳಲ್ವೋ, ಒಬ್ಬ ಪ್ರೇಮಿ ತನ್ನ ಪ್ರೇಯಸಿ ವಿರುದ್ಧ ಬಂದ್ ತಪ್ಪನ ಹೇಗೆ ಒಪ್ಕೊಳ್ಳಲ್ವೋ, ಹಾಗೆ ನೀವು ನಂಬಾರ್ದಾಗಿತ್ತು. ಲೀಲಾ, ನಿಮ್ಮಪ್ಪ ಲೀಗಲ್ ಆಗಿ ಸಿಕ್ಬಿದ್ದಿದ್ದಾರೆ, ಅದಕ್ಕೆ ಅಭಿ ನಂಬಿರೋದು. ಇವ್ರು ನಿಮ್ಮನ್ನ ನಂಬಿದ್ದಾರೆ, ಅದು ಲೀಗಲ್ ಇಲ್ಲೀಗಲ್.